ಹಾ. ಇದು ಏನು ನಡುವಿನ ಮೈದಾನಗಳಂತ ಹೇಳ್ತೀವಿ ಇದಕ್ಕೆ. ಈ ಜಾಗದ ಪ್ರತಿ ವರ್ಷ ಅನೇಕ ಕ್ರೀಡಾ ಸಂಸ್ಥೆಗಳು ನಡೀತಾ ಇದೆ, ಕ್ರೀಡಾಪಟುಗಳು ಬರ್ತಾ ಇದ್ದಾರೆ, ಕಾರ್ ಕಲಿಬಹುದಾಗಿರ್ಬೋದು, ಮತ್ತೆ ಡೈಲಿ ವ್ಯಾಯಾಮ ಮಾಡಲಿಕ್ಕೆ ಎಲ್ಲದಕ್ಕೂ ಪ್ಲೇಸಿಗೆ ಬರ್ತಿದ್ದಾರೆ. ಮತ್ತೆ ಇಲ್ಲಿ ಅನೇಕ ಜಾನುವಾರುಗಳಿಗೆ ಇದು ಒಂದೇ ಸ್ಥಾನ, ಗೋಮಾಳ 9 ಎಕರೆ ಜಾಗ ಇದೆ. ಈಗೇನು ಹಲವು ವರ್ಷಗಳಿಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲ ಸರ್ಕಾರಿ ಅಂದ್ರೆ ಅಲಗೇರಿ ನಿರಾಶ್ರಿತರು ಇರ್ಬೋದು, ಈ ಜಾಗವನ್ನು ಸೂಚನೆ ಮಾಡ್ತಿದ್ದಾರೆ. ಈ ಗೌರ್ಮೆಂಟ್ ಅಲ್ಲಿ ಈ ಖಾಲಿ ಭೂಮಿಯನ್ನು ತೋರಿಸ್ತಿದೆ, ಈ ಜಾಗವನ್ನು ತೋರಿಸ್ತಿದೆ, ಗೋಮಾಳ ಜಾಗ ಆಗಿದೆ. ಈ ಜಾಗವನ್ನು ದಯವಿಟ್ಟು ಯಾವುದೇ ಒಂದು ನಿರಾಶ್ರಿತರಾಗಿರ್ಬೋದು, ಸರ್ಕಾರ ಯಾವುದೋ ಒಂದು ಲಿಮಿಟ್ ಬರುವಂಥ ಯಾವುದೋ ಒಂದು ಕಟ್ಟಡಗಳನ್ನ ಇಲ್ಲಿ ತರಬಾರ್ದಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದೊಂದು ಗ್ರೌಂಡ್ ಏನಿದೆ, ಈ 10 ಗ್ರಾಮಗಳಿಗೆ ಏನೋ ಒಂದು ದನಕರುಗಳ ಮೇಲೆಗಾಗ್ಬೋದು, ಪ್ರತಿ ಒಂದು 10 ಸ್ಕೂಲ್ಗಳಿಗೆ ಏನಿದೆ, ಇದೊಂದು ಆಟದ ಮೈದಾನ ಆಗಿದೆ. ಈ ಮೈದಾನವನ್ನು ದಯವಿಟ್ಟು ಯಾವುದೇ ಒಂದು ಸರ್ಕಾರೇತರ ಚಟುವಟಿಕೆಯಲ್ಲಿ ಬರಬಾರ್ದು, ಮತ್ತು ಸರ್ಕಾರ ಇದಕ್ಕೆ ನಾವು ಪ್ರೋತ್ಸಾಹ ಮಾಡಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ. ಏನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸರ್? ಈಗ ಏನು ಮಾಡಿದ್ರು, ಅಲಗೇರಿಲಿ ಏನಾಗಿದೆಯಲ್ಲ, ಅಲಗೇರಿಲಿ ನಿರಾಶ್ರಿತರು ಏನೋ ನೌಕಾನಲ್ಲಿ ಬಂದಿದೆಯಲ್ಲ, ನಿರಾಶ್ರಿತರು ಈ ಜಾಗ ಸೂಚನೆ ಮಾಡಿದ್ರು. ಒಂದು 3-4 ವರ್ಷದಿಂದ ಉಗ್ರ ಹೋರಾಟ ಮಾಡಿದ್ದೀವಿ. ಉಗ್ರ ಮಾರಾಟ ಮಾಡ್ಕೊಂಡ್ಮೇಲೆ ಸರ್ಕಾರಕ್ಕೆ ಮನವಿ ಕೊಟ್ಟ ಸರ್ಕಾರ ಅದು ಅರಿತುಕೊಂಡು ಏನು ಮಾಡಿ ಕೈ ಬಿಟ್ಟಿದೆ. ಆದ್ರೆ ಏನಾಗಿದೆ, ಇದೊಂದು 3 ಜಾಗಗಳಿದೆ, ತಳಗದ ಜಾಗ ಇರ್ಬೋದು, ಈ ಬಾಸ್ಕೋಟ್ ಜಾಗ ಏನಿದೆಯಲ್ಲ, ಅದು ಸರ್ಕಾರಕ್ಕೆ ಇದೊಂದು ಗುರುತಾಗ್ಬಿಟ್ಟಿದೆ. ಯಾವುದೇ ಒಂದು ಯಾವುದೋ ಒಂದು ಯೋಜನೆ ಬಂದು ಕೂಡ ಪ್ರಥಮ ಜಾಗ ಸೂಚನೆ ಮಾಡ್ತಾರೆ, ಆವಾಗ ಹೋರಾಟ ಮಾಡ್ಬೇಕಂತ ಆಗ್ತದೆ. ಅದಕ್ಕೋಸ್ಕರ ಈ ಜಾಗವನ್ನು ಕಂಪ್ಲೀಟ್ ಆಗಿ ಯಾವುದೇ ಯೋಜನೆ ಕೊಡಬಾರ್ದಂತ ನಾನು ಗೌರ್ಮೆಂಟ್ ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಅಲಗೇರಿ ವಿಮಾನ ನಿಲಯ ಸಂಬಂಧಪಟ್ಟೆ ಟೋಟಲ್ ಏರಿಯಾ 93 acres ನಾವು ಅಕ್ವೈರ್ ಮಾಡ್ತಾ ಇದ್ದೀವಿ. ತುಂಬ ಹಿಂದೆಯಿಂದ ಇದು ಪ್ರೊಸೀಜರ್ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ನಾವು ಕಂಪ್ಲೀಷನ್ ಸ್ಟೇಜ್, ಒಂದು 80% ಪೇಮೆಂಟ್ ಏನು ಆ ವಾರ್ಡಲ್ಲಿ ಇರೋರಿಗೆ ಆಗಬೇಕು ಅಷ್ಟು ಕೂಡ ಆಗಿದೆ. ಟೋಟಲ್ 345 ಸರ್ವೆ ನಂಬರ್ಸನ್ನು ನಾವು ಅಕ್ವೈರ್ ಮಾಡ್ತಾ ಇದ್ದೀವಿ. ಸುಮಾರು ಪೊಸೆಷನ್ ಕೂಡ ನಾವು ಹ್ಯಾಂಡ್ ಓವರ್ ತಗೊಂಡು ಪಬ್ಲಿಕ್ಕಿಂದ ತಗೊಂಡು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಸೊ ಇದರಲ್ಲಿ ತಾವು ಕೇಳ್ತಾ ಇರೋ ಥರ R&R ಆವಾಗ ಲ್ಯಾಂಡ್ ಅಕ್ವಿಷನಲ್ಲಿ ರಿಹ್ಯಾಬಿಲಿಟೇಷನ್ಗೆ ನಾವು ಸೈಟ್ ಕೊಡಬೇಕು ಅಂತ ಇತ್ತು. ರೀಸೆಂಟಾಗಿ ಕ್ಯಾಬಿನೆಟಲ್ಲಿ ಅದು 60-90 ಸೈಟ್ಸ್ ಕೊಡಬೇಕು ಅಂತ ಆಗಿದೆ. ಹಿಂದೆ ಒಂದು ಜಾಗ ಐಡೆಂಟಿಫೈ ಮಾಡಿದ್ರು, ಆಮೇಲೆ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ 60-90 ಸೈಟ್ಸ್ ಅಂತ 72 ಪೀಪಲ್ಗೆ ನಾವು ಕೊಡಬೇಕಾಗುತ್ತೆ. ಸೊ ನಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಬಂತು. ಸೊ ಒಂದೇ ಕಡೆ ನಮಗೆ ಕಂಟಿನ್ಯೂಸ್ ಲ್ಯಾಂಡ್ ಸಿಗಲ್ಲ. ಸೊ ಒಂದು 4 ಕಡೆ ಅಂಕೋಲಾನಲ್ಲಿ ನಾವು ಐಡೆಂಟಿಫೈ ಮಾಡಿ 78 ಪ್ಲಾಟ್ಸ್ ಬರುವ ಥರ, ಅಂದರೆ ಅವ್ರಿಗೆ ಎಲ್ಲ ಡೆವಲಪ್ಮೆಂಟ್ ಅಲ್ಲಿ ವಾಸ ಮಾಡುವ ಥರ ಅನುಕೂಲ ಆಗಬೇಕು. ಪರ್ಸ್ನಲಿ ನಾನು ಕೂಡ 4 ಕಡೆ ಕೂಡ ವಿಸಿಟ್ ಮಾಡಿದ್ದೀನಿ. ಲ್ಯಾಂಡ್ ಇಸ್ ಕ್ಲಿಯರ್, ಮತ್ತು RTCನಲ್ಲೂ ಕೂಡ ನಾವು ರಿಸರ್ವ್ ಮಾಡಿ ಇಟ್ಟಿದ್ದೀವಿ ಈ ಪರ್ಪಸ್ಗೆ ಬೇಕು ಅಂತ ಹೇಳಿ. ಸೊ ಅಂಕೋಲಾನಲ್ಲಿ ಹೊಸಗದ್ದೆ, ಅಲ್ಲಿ ಒಂದು 4.5 ಎಕರೆ, ಮತ್ತು ಬೊಗರಿಬೇಲಲ್ಲಿ ಬೆಳಕೆರೆ ಬೊಗರಿಬೇಲಲ್ಲಿ ಒಂದು 3.5 ಎಕರೆ, ಮತ್ತು ಬೆಳಸೇನಲ್ಲಿ 4 acres 14 ಗುಂಟ ಇದೆ. ಇನ್ನೊಂದು ಕವಲಹಳ್ಳಿಯಲ್ಲಿ 5 ಎಕರೆ 21 ಗುಂಟ ಇದೆ. ಸೊ ಈ ಥರ ಸ್ಪ್ಲಿಟ್ ಮಾಡಿ 4 ಕಡೆ ಐಡೆಂಟಿಫೈ ಮಾಡಿದ್ವಿ. RTC ಎಂಟ್ರಿ ಆಗಿದೆ. ಒಂದು ರೌಂಡ್ ಶಾಸಕರು ಕೂಡ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಾರೆ. ಈಗ ಒನ್ಸ್ ಇದು ನಮಗೆ ಡೆವಲಪ್ಮೆಂಟ್ ಎಲ್ಲ ಫಂಡ್ ಬಂದಮೇಲೆ ಅಲಾಟ್ಮೆಂಟ್ ಪ್ರಾಸೆಸನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಆವಾಗ ಅವಾರ್ಡ್ ಪ್ರಕಾರ 72 ಫ್ಯಾಮಿಲೀಸ್ ಬಂದಿದೆ. ಈ 4 ಕಡೆ 60-90 ಸೈಟ್ಸ್ ಬರುವ ಥರ ಅಕಾಮಿಡೇಟ್ ಮಾಡಿದ್ದೀವಿ. ಅಡಿಷ್ನಲ್ ಆಗೂ ಕೂಡ 78 ಪ್ಲಾಟ್ಸ್ ಬರೋ ಥರ ಐಡೆಂಟಿಫೈ ಮಾಡಿದ್ವಿ. ಸೊ ಅಲ್ಲಿ ಮುಂದೆ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು, ಶಾಲೆ, ಅಂಗನವಾಡಿ ಇಲ್ಲ. ನಾವು ಎಂಟೈರ್ ಏರಿಯಾದು ನನ್ನ ಹತ್ರ ಈಗ ಪ್ರೆಸೆಂಟ್ಲಿ ಮಾಹಿತಿ ಇಲ್ಲ. ಅಲ್ಲಿ ರೋಡ್ಗೆ ಅಂತ ಏನು ನಾವು ಸರ್ವೆ ಮಾಡಿದ್ದೀವಿ, ಒಂದು 20 ಜನರ ಹತ್ರ ಹಕ್ಕುಪತ್ರ ಇದೆ. ರಿಮೈನಿಂಗ್ ಪೀಪಲ್ ಹತ್ರ ಹಕ್ಕುಪತ್ರ ಇಲ್ಲ. ಸೊ ಆ ಥರ ಮಿಕ್ಸಡ್ ಇದೆ. ಅದು ನೋಡಿಕೊಂಡು ಪ್ರೊಸೀಜರ್ ಪ್ರಕಾರ ನಾವು ಕ್ರಮ ತಗೊಳ್ತೀವಿ.